ದೇಶದಲ್ಲಿ 58 ವರ್ಷಗಳ ಕಾಲ ಕೈ ಆಡಳಿತ ಇತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸೆಟಲ್ಮೆಂಟ್ ಆಗಿದೆ ಅಂತಿದ್ದಾರೆ ನಾರಾಯಣಸ್ವಾಮಿ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟ್ ಕೊಡ್ತಿದ್ದಾರೆ ನಾರಾಯಣಸ್ವಾಮಿ. ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರ ಈ ರಿಯಾಕ್ಷನ್ ಒಂದು ಹಂತಕ್ಕೆ ಸಂಚಲನ ಸೃಷ್ಟಿಸ್ತಾ ಇದೆ. ಕಾರಣ ಸೆಟಲ್ಮೆಂಟ್ ಅಂದ್ರೆ ಯಾವ ರೀತಿಯಾಗಿ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ರಾಜಕೀಯ ನಾಯಕರು ಅವರವ್ರದ್ದೇ ಆಂಗಲ್ ಕೊಟ್ಕೊಂಡು ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ RSS ಕಾರ್ಯಕರ್ತ ಸೆಟಲ್ಮೆಂಟ್ ಮಾಡಿದ್ದಾನೆ ಅಂತಿದ್ದಾರೆ. ಕಾಂಗ್ರೆಸ್ ಬಹುತೇಕ ನಾಯಕರಿಗೆ ಸೆಟಲ್ಮೆಂಟ್ ಆಗಿದೆ. 2024 ಚುನಾವಣೆಯಲ್ಲಿ ಮತ್ತೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ವಿರುದ್ಧ. ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನು ಆಳದಂತ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಪ್ರತಿ ಕಾರ್ಯಕರ್ತ, ಸಂಘ ಪರಿವಾರ ಪ್ರತಿ ಕಾರ್ಯಕರ್ತ ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಸೆಟಲ್ಮೆಂಟ್ ಅನ್ನು ಮಾಡಿದ್ದಾರೆ. 24 ಚುನಾವಣೆಯಲ್ಲಿ ಸೆಟಲ್ಮೆಂಟ್ ಅನ್ನು ಮಾಡ್ತೇವೆ. ದೇಶದಲ್ಲಿ 58 ವರ್ಷಗಳ ಕಾಲ ಕೈ ಆಡಳಿತ ಇತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸೆಟಲ್ಮೆಂಟ್ ಆಗಿದೆ ಅಂತಿದ್ದಾರೆ ನಾರಾಯಣಸ್ವಾಮಿ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟ್ ಕೊಡ್ತಿದ್ದಾರೆ ನಾರಾಯಣಸ್ವಾಮಿ. ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರ ಈ ರಿಯಾಕ್ಷನ್ ಒಂದು ಹಂತಕ್ಕೆ ಸಂಚಲನ ಸೃಷ್ಟಿಸ್ತಾ ಇದೆ. ಕಾರಣ ಸೆಟಲ್ಮೆಂಟ್ ಅಂದ್ರೆ ಯಾವ ರೀತಿಯಾಗಿ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ರಾಜಕೀಯ ನಾಯಕರು ಅವರವ್ರದ್ದೇ ಆಂಗಲ್ ಕೊಟ್ಕೊಂಡು ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ RSS ಕಾರ್ಯಕರ್ತ ಸೆಟಲ್ಮೆಂಟ್ ಮಾಡಿದ್ದಾನೆ ಅಂತಿದ್ದಾರೆ. ಕಾಂಗ್ರೆಸ್ ಬಹುತೇಕ ನಾಯಕರಿಗೆ ಸೆಟಲ್ಮೆಂಟ್ ಆಗಿದೆ. 2024 ಚುನಾವಣೆಯಲ್ಲಿ ಮತ್ತೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ವಿರುದ್ಧ. ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನು ಆಳದಂತ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಪ್ರತಿ ಕಾರ್ಯಕರ್ತ, ಸಂಘ ಪರಿವಾರ ಪ್ರತಿ ಕಾರ್ಯಕರ್ತ ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಸೆಟಲ್ಮೆಂಟ್ ಅನ್ನು ಮಾಡಿದ್ದಾರೆ. 24 ಚುನಾವಣೆಯಲ್ಲಿ ಸೆಟಲ್ಮೆಂಟ್ ಅನ್ನು ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.